ಬಂದಿಳಿದಿದ್ದಾನೆ ಉಗ್ರ ತಹವೂರ್ ರಾಣಾ. ಈಗ ಇನ್ನು ಮುಂದೆ ನಡೆಯುತ್ತೆ ಆತನ ವಿಚಾರಣೆ. ಎನ್ಐಎ ಕಚೇರಿಯಲ್ಲಿ ಸಿದ್ಧತೆ ಆಗಿದೆ ಆತನ ವಿಚಾರಣೆಗಾಗಿ. ಈ ಬಗ್ಗೆ ಮಾತಾಡ್ತಾ ಇದ್ರು ಗಿರೀಶ್ ಲಿಂಗಣ್ಣ ಅವರು. ಯಾವ ರೀತಿ ರಾಣಾ ಭಾರತಕ್ಕೆ ಬಂದ, ಇಲ್ಲಿ ನೆಲೆಯೂರ್ದ, ಇಲ್ಲಿ ಯಾವ ತರ ದಾಳಿಗಾಗಿ ಸಂಚನ್ನ ರೂಪಿಸ್ದ ಅನ್ನೋದ್ರ ಬಗ್ಗೆ. ಎಸ್ ಗಿರೀಶ್ ಸರ್, ತುಂಬಾ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಯಾವ ತರ ಈತನ ಪ್ಲಾನ್ ರೆಡಿ ಆಗಿತ್ತು ಅಂತ. ಒಂದು, ಉಗ್ರ ಡೇವಿಡ್ ಹೆಡ್ಲಿ ಹಸ್ತಾಂತರಕ್ಕೆ ಅಮೆರಿಕ ಒಪ್ತಾ ಇಲ್ಲ, ವಿರೋಧ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ತಹವೂರ್ನಂತೂ ಈಗ ಗಡಿಪಾರು ಮಾಡಿದೆ. ಯಾಕೆ ಅಮೆರಿಕ ಈ ರೀತಿಯಾದಂತ ಸ್ಟ್ಯಾಂಡ್ ತಗೊಂಡಿದ್ದು ಅಂತ? ಏನಕ್ಕೆ ಅಂದರೆ ಅಲ್ಲಿ ಏನಾಗಿದೆ, ಅವನು ಅಪ್ರೂವರ್ ಆಗ್ತೀನಿ, ನನ್ನನ್ನು ಭಾರತಕ್ಕೆ ಕಳಿಸಬಾರ್ದು ಅನ್ನೋ ಒಂದು ಷರತ್ ಮೇಲೆ ಅವನು ಎಲ್ಲ ಅಪ್ರೂವರ್ ಆಗಿ ಅವ್ರಿಗೆ ಬೇಕಾಗಿರೋ ಮಾಹಿತಿ ಎಲ್ಲ ಶೇರ್ ಮಾಡ್ಕೊಂಡು ಬಂದಿದ್ದಾನೆ ಅವನು. ಸೊ ಅಲ್ಲಿ ಕೋರ್ಟಲ್ಲಿ ಸಹಿತ ಅವನು ಅಪ್ರೂವರ್ ಆಗಿ ಅವ್ರು ಒಪ್ಕೊಂಡಿರ್ತಾರೆ ನ್ಯಾಯಾಲಯಗಳಲ್ಲೂ ಇವನನ್ನು ಭಾರತಕ್ಕೆ ಕಳಿಸ್ಬಾರ್ದು ಅಂತ. ಸೊ ಆದ್ದರಿಂದ ಅವರು ಕಳಿಸೋ ಚಾನ್ಸಸ್ ತುಂಬ ಕಮ್ಮಿ. ಸೊ ಬಟ್ ರಾಣಾಗಿಂತ ನಮಗೆ ಡೇವಿಡ್ ಹೆಡ್ಲಿ ಭಾಳ ಇಂಪಾರ್ಟೆಂಟ್ ಆಗಿದ್ದ. ಯಾಕಂದರೆ ಅವನಿಂದ ನಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಸಿಕ್ಕಿರೋದು ಬಂದಿದ್ರೆ. ಬಟ್ ಈಗೇನಾಗಿದೆ, ಈಗ ಡೇವಿಡ್ ಹೆಡ್ಲಿನ ಅವ್ರು ಕಳಿಸ್ದೇ ಇರೋದ್ರಿಂದ ಈಗ ಉಳಿದಿರೋದು ರಾಣಾ ಇದ್ದ ಎಷ್ಟು ಮಾಹಿತಿ ಪಡಿಬೋದು, ಅವ್ನು ಡೇವಿಡ್ ಹೆಡ್ಲಿ ಇಲ್ಲಿ ಏನೇನು ಮಾಡ್ತಿದ್ದ ಅಂತ ಅವ್ನಿಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇದೆ ಅದನ್ನೆಲ್ಲ ನೋಡಬೇಕಾಗ್ತದೆ ಮುಂದೆ ತನಿಖೆಯಲ್ಲಿ. ಅವನು ಎಷ್ಟು ಮಾಹಿತಿ ಕೊಟ್ಕೊಂಡು ಬರ್ತಾನೆ ನಮಗೆ ಅಂತ. ಓಕೆ, ಪಾಕಿಸ್ತಾನ ಕೊಟ್ಟಂತಹ ಸ್ಟೇಟ್ಮೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೇ ಅದು. ಆತನಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಈಗ ಪಾಕಿಸ್ತಾನ ಸ್ಟೇಟ್ಮೆಂಟ್ ಕೊಟ್ಟಿದೆ. ಬಟ್ ಒಂದು, ರಾಣಾ ಲಷ್ಕರ್ ಎ ತೊಯ್ಬಾ ಅದರ ಜೊತೆಗೆ ISI ಜೊತೆ ಕೂಡ ನಂಟು ಹೊಂದಿರೋ ಕಾರಣಕ್ಕಾಗಿ ಈಗ ಪಾಕ್ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾಗುವಂತಹ ಚಾನ್ಸಸ್ ಇರುತ್ತಾ ಈ ಬೆಳವಣಿಗೆಯಿಂದ? ಅಲ್ಲ, ಪಾಕಿಸ್ತಾನ ಈ ಕೆಲಸ ಮಾಡ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವ್ರಿಗೇನು ಒತ್ತಡ ಅಂತ ಏನು ಅನಿಸಲ್ಲ. ಅವ್ರು ಹೇಳ್ಕೊಂಡು ಬರ್ತಾರೆ ನಮಗೆ ಗೊತ್ತಿಲ್ಲ ಅಂತ. ನೋಡಿ, ರಾಣಾ ಅಲ್ಲೇ ಕೆಲಸ ಮಾಡ್ತಿದ್ದ, ಅವನು ಕ್ಯಾಪ್ಟನ್ ಆಗಿರ್ತಾನೆ ಪಾಕಿಸ್ತಾನ ಆರ್ಮಿಲಿ. ಅವ್ರ ಅಣ್ಣನೂ ಅಲ್ಲಿ ಒಬ್ಬ ಮನೋವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದಾನೆ ಈಗಲೂ ಪಾಕಿಸ್ತಾನ್ ಮಿಲ್ಟ್ರಿಯಲ್ಲಿ. ಮತ್ತು ಅವ್ರ ತಮ್ಮ ಒಬ್ಬ ಜರ್ನಲಿಸ್ಟ್ ಆಗಿದ್ದಾನೆ, ದ ಹಿಲ್ ಟೈಮ್ಸ್ ಅಂತ ಕೆನಡಾದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತು ಅವ್ರ ತಂದೆ ಲಾಹೋರಲ್ಲಿ ಒಂದು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರ್ತಾರೆ. ಸೊ ಇಷ್ಟೆಲ್ಲ ಮಾಹಿತಿ ಇರ್ಬೇಕಾದ್ರೆ ನಾನು ಪಾಕಿಸ್ತಾನದವನಲ್ಲ ಅಂತ ಹೇಳೋಕ್ಕೆ ಯಾವುದೇ ವಿಧವಾದ ಕಾರಣಗಳು ಕಂಡು ಬರೋಲ್ಲ. ಎಲ್ಲರಿಗೂ ಗೊತ್ತಾಗುತ್ತೆ ಅವ್ನು ಪಾಕಿಸ್ತಾನದವನೇ ಅಂತ. ಸೊ ಇದ್ರ ಬಗ್ಗೆ ಏನು ಯಾರಿಗೂ ಅಂತ ಸಂದೇಹನೂ ಪಡಲ್ಲ. ಪಾಕಿಸ್ತಾನ ಅವ್ರ ಆ್ಯಸ್ ಯೂಶುವಲ್ ಅವ್ರು ಹೇಳ್ಕೊಂಡು ಬರ್ತಾರೆ. ಅವ್ರು ಯಾವ ದೇಶದವರು ನಮ್ಮವನು ಅಂತ ಹೇಳ್ಕೊಳ್ಳಲ್ಲ. ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತಾನೆ ಅವರು ಸ್ಟ್ಯಾಂಡ್ ತಗೊಂಡು ಹೇಳ್ಕೊಂಡು ಬರ್ತಾರೆ. ಓಕೆ, ಈ ಒಂದು ಡೆವಲಪ್ಮೆಂಟ್ ಏನೀಗ ನಾವು ನೋಡ್ತಾ ಇದ್ದೀವಿ. ನಮಗೆ ಅವರು ಸ್ಟ್ಯಾಂಡ್ ತಗೋತಾರೋ ಬಿಡ್ತಾರೋ ನಮಗೆ ಹೌದು. ಎಸ್ ಸರ್, ಪ್ಲೀಸ್ ಕಂಟಿನ್ಯೂ. ನಮಗೆ ಬೇಕಿರೋವಂಥದ್ದು ಏನಪ್ಪ ಅಂದರೆ, ಅವ್ರ ಸ್ಟ್ಯಾಂಡ್ ಏನೇ ತಗೊಂಡ್ರು ನಮಗೆ ಇಲ್ಲಿ ಡೇವಿಡ್ ಹೆಡ್ಲಿಗೆ ಇಷ್ಟು 2 ವರ್ಷಗಳ ಕಾಲ ಯಾರು ಸಪೋರ್ಟ್ ಮಾಡಿದ್ರು, ಯಾರು ಭಾರತೀಯರು ಇನ್ವಾಲ್ವ್ ಆಗಿದ್ರು ನೋಡಿ. ರಾಣಾ ಇನ್ನೊಂದು ಕಡೆ ಹೇಳ್ತಾನೆ, ಅವನು ಜಲವಾಯು ವಿಹಾರ್ಗೆ ನಾನು ಬ್ಲಾಸ್ಟ್ ಮಾಡಬೇಕು ಅಂತ ಭಾಳ ಆಸೆ ಪಟ್ಟಿದ್ದೆ. ಯಾಕಂದರೆ ಅಲ್ಲಿರೋ ವೆಟ್ರನ್ಸ್ ಅವರು ಬಾಂಗ್ಲಾದೇಶ್ ಮೇಲೆ ಯಾರು 1971ರಲ್ಲಿ ಗೆದ್ದಿರ್ತಾರೆ, ಆ ವೆಟ್ರನ್ಸ್ ಎಲ್ಲ ಜಲವಾಯು ವಿಹಾರಲ್ಲಿ ಉಳ್ಕೊಂಡಿದ್ದಾರೆ ಸುಮಾರು ಜನ. ಅವ್ರ ಮೇಲೂ ದಾಳಿ ಆಗಬೇಕು. ಯಾಕಂದರೆ ಬಾಂಗ್ಲಾದೇಶನ ಈ ಭಾರತೀಯರು ಸಪ್ರೇಟ್ ಮಾಡಿಬಿಡ್ತಾರೆ, ಅವ್ರ ಮೇಲೂ ನಾನು ದ್ವೇಷ ಸಾಧಿಸಬೇಕು ಅಂತ ಅವ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಬಟ್ ಅದು ಏನಾಗುತ್ತೆ, ಅವ್ರು ಇಳ್ಕೊಂಡಿರೋ ಜಾಗಕ್ಕೂ ಮತ್ತು ಜಲವಾಯು ವಿಹಾರ ಬಂದು 30 ಕಿಲೋಮೀಟ್ರ್ ದೂರದಲ್ಲಿರ್ತದೆ. ಸೊ ಅಲ್ಲಿಗೆ ಪ್ರಯಾಣ ಮಾಡೋದು ಕಷ್ಟ ಆಗಿರೋದ್ರಿಂದ ಈ ಜಲವಾಯು ವಿಹಾರನ ಹೋಗಿ ಅವ್ರನ್ನ ಹೊಡೆಯೋಕ್ಕಾಗಲ್ಲ. ಬಟ್ ತದನಂತರ ಅಲ್ಲಿ ಪ್ರೊಟೆಕ್ಷನ್ ಕೊಡೋಕ್ಕೆ ಶುರು ಮಾಡ್ತಾರೆ. 1-2 ವರ್ಷಗಳ ಕಾಲ ನಂತರ ನಮ್ಮ ಭಾರತೀಯರಿಗೆ ಗೊತ್ತಾಗುತ್ತೆ ಅವರು ಜಲವಾಯು ವಿಹಾರಗೂ ಅವರು ಹೊಡೆಯೋಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ. ಅಲ್ಲಿ 1-2 ವರ್ಷಗಳ ಕಾಲ ರಕ್ಷಣೆನೂ ಕೊಟ್ಕೊಂಡು ಬರ್ತಾರೆ ನಮ್ಮ ಆರ್ಮಿಯವರು. ಸೊ ಇದೆಲ್ಲ ಅವ್ನ ಮನಸ್ಸಲ್ಲಿತ್ತು, ರಾಣಾ ಮನಸ್ಸಲ್ಲಿ. ಸೊ ಇದೇ ಥರ ಇನ್ಯಾವ್ದ್ಯಾವ ಜಾಗದ ಮೇಲೆ ಅವ್ನು ಕಣ್ಣಿಟ್ಟಿದ್ದ, ಇನ್ಯಾವ ಜಾಗದ ಮೇಲೆ ಬಾಂಬ್ ಹಾಕ್ಬೇಕು ಅಂತ ಇವ್ರು ಪ್ರಯತ್ನ ಪಟ್ಟಿದ್ರು. ಇಂಥ ಅನೇಕ ಮಾಹಿತಿಗಳು ನಮಗೆ ಸಿಗ್ಬೋದು ಈಗ. ಓಕೆ ಗಿರೀಶ್ ಸರ್, ಈಗ ರಾಣಾ ಭಾರತಕ್ಕೆ ಬಂದಿಳಿದಿದ್ದಾನೆ. ಭಾರತಕ್ಕೆ ಬರ್ತಾ ಇದ್ದಂತೆ ಭಾರತೀಯರು ಯಾವ ರೀತಿ ಮನವಿ ಮಾಡ್ತಿದ್ದಾರೆ ಅಂತ ಅಂದ್ರೆ, ಇದನ್ನ ವಿಚಾರಣೆ ಮಾಡಿದ ನಂತರ ಇದನ್ನ ಗಲ್ಲಿಗೇರಿಸಿ ಅಂತ. ಮುಂಬೈ ದಾಳಿಯ ಸಂತ್ರಸ್ತರು ಕೂಡ ಹೇಳ್ತಾ ಇರೋದು ಇದೇ ಮಾತನ್ನ. ಬಟ್
ಈಗ ಹಸ್ತಾಂತರ ಮಾಡುವಂಥ ಸಂದರ್ಭದಲ್ಲೂ ಒಂದಷ್ಟು ನಿಬಂಧನೆಗಳಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಹೌದಾ ಅದು? ಅಂದರೆ ಈಗ ರಾಣಾ ಹಸ್ತಾಂತರದ ಸಂದರ್ಭದಲ್ಲೂ ಕೂಡ ಆ ಥರದ ಯಾವ ನಿರ್ಬಂಧಗಳನ್ನು ಅಥವಾ ಕಂಡೀಷನ್ಸ್ಗಳನ್ನು ಹಾಕಲಾಗಿತ್ತು ಅಂತ? ಅಲ್ಲ, ಆ ಕಂಡೀಷನ್ ಏನಿದೆ ಅಂತ ನೋಡ್ಬೇಕು. ಯಾಕಂದರೆ 99ನಲ್ಲಿ ಈ ಟ್ರೀಟಿ ನಮಗೆ ಸೈನ್ ಆಗಿತ್ತು. 1 ವರ್ಷಗಳ ಕಾಲ ಮೇಲೆ ಜಾಸ್ತಿ ಇದ್ದರೆ ಅವನ ಮೇಲೆ ಚಾರ್ಜಸ್ಸು, ಮತ್ತು ಈವನ್ ಪೊಲಿಟಿಕಲ್ ಇಶ್ಯೂಸ್ ಇದ್ರೂ ಅವನ ಮೇಲೆ ಏನಾದರೂ ಕ್ರಿಮಿನಲ್ ಚಾರ್ಜಸ್ ಇದ್ರೂ ಇವನು ಎಕ್ಸ್ಟ್ರಾಡಿಡೇಟ್ ಮಾಡ್ಬೋದು. ಬಟ್ ಇವನು ಕಳಿಸ್ಕೊಡ್ಬೇಕಾದ್ರೆ ಯಾವ ಥರ ಏನೇನು ಈ ಕಂಡೀಷನ್ಸ್ ಹಾಕಿದ್ದಾರೆ ಅಂತ ನನಗಿನ್ನೂ ಅಷ್ಟು ಹೆಚ್ಚಿಗೆ ಗೊತ್ತಿಲ್ಲ. ಕೆಲವು ಸಲ ಕಂಡೀಷನ್ಸ್ ಆಗಿರೋ ಚಾನ್ಸಸ್ಸು ಇರುತ್ತೆ. ಬಟ್ ನನಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿ ಬಂದಿಲ್ಲ, ಯಾವ ಕಂಡೀಷನ್ಸ್ ಮೇಲೆ ಇವನ್ನ ಕರ್ಕೊಂಡ್ಬಂದಿಲ್ಲ. ಓಕೆ, ಈ ಡೆವಲಪ್ಮೆಂಟ್ ಏನು ನಾವು ನೋಡ್ತಾ ಇದ್ದೀವಿ, ಇದು ಫಾರ್ ದ ಫಸ್ಟ್ ಟೈಮ್ ಆಗಿರೋದಾ? ಈ ಥರದೊಂದು ಘಟನೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಲ್ಲ, ಇದು ಫಾರ್ ದ ಫಸ್ಟ್ ಟೈಮಾ? 17 ವರ್ಷ ಹಿಂದೆ ನಡೆದಂತಹ ಒಂದು ಮುಂಬೈ ದಾಳಿ, ಅದಾದ ನಂತರ ಈತನನ್ನ ಕರ್ಕೊಂಡು ಬರೋದು, ಇಲ್ಲಿ ವಿಚಾರಣೆ ನಡೆಸೋದು, ಮೋಸ್ಟ್ ವಾಂಟೆಡ್ ಉಗ್ರ ಆಯ್ತಾ? ಇದು ಒಂಥರ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಬಟ್ ಅನೇಕ ಜನನ ಕರ್ಕೊಂಬಂದಿದ್ದೀವಿ. ಈಗ ಯಾಸೀನ್ ಭಟ್ಕಲ್ ಅವರು ಇವರೆಲ್ಲ ಸುಮಾರು ಜನ ಬಂದಿದ್ದಾರೆ, ಕರ್ಕೊಂಬಂದಿದ್ದೀವಿ. ಎಕ್ಸ್ಟ್ರಾಡಿಡೇಟ್ ಟ್ರೀಟಿ ಮಾಡಿದ್ದೀವಿ. ದುಬೈಯಿಂದನೂ ಕರ್ಕೊಂಬಂದಿದ್ದೀವಿ. ಛೋಟಾ ರಾಜನ್ನು, ಯಾಕೆ ಮುತ್ತಪ್ಪ ರೈನವ್ರನ್ನೂ ಕರ್ಕೊಂಬಂದ್ರಲ್ಲ ಆವಾಗ ದುಬೈಯಿಂದ. ಸೊ ಈ ಥರ ಆಗಿದೆ, ಸುಮಾರು ಎಕ್ಸ್ಟ್ರಾಡಿಡೇಟ್ ಟ್ರೀಟಿಗಳು ನಡೀತವೆ, ಕರ್ಕೊಂಬರೋದು ಎಲ್ಲ ಆಗುತ್ತೆ. ಬಟ್ ಈ 17 ವರ್ಷಗಳ ಕಾಲ ಕರ್ಕೊಂಬಂದಿರೋದು ಇದು ಒಂದೆಲ್ಲ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು ನಾವು. ಓಕೆ, ಹಾಗಾದ್ರೆ ಈತನಿಗೆ 17 ವರ್ಷದ ಹಿಂದೆ ಮುಂಬೈ ಅಟ್ಯಾಕಲ್ಲಿ ಯಾರೆಲ್ಲ ಸಹಾಯ ಮಾಡಿದ್ರು, ಯಾರೆಲ್ಲ ಕೈ ಜೋಡಿಸಿದ್ರು, ಅವ್ರಿಗೆ ಒಂದು ಸುತ್ತಿನ ನಡುಕ ಶುರುವಾಗಿರುತ್ತೆ. ಯಾಕಂದ್ರೆ ಬೆಳಕಿಗೆ ಬಂದಂತ ಹೆಸರು ಕೆಲವೊಂದಷ್ಟಾದ್ರೆ ಇನ್ನು ಕೆಲವೊಂದು ಕಾಣದ ಕೈಗಳು ಕೆಲಸ ಮಾಡಿರುತ್ತೆ. ಬಟ್ ಈತನ ಇನ್ವೆಸ್ಟಿಗೇಷನ್ ಇಂದ ಮತ್ತೊಂದಷ್ಟು ಸತ್ಯ ಹೊರಗಡೆ ಬರ್ಬೋದು. ಹೇಳೋಕ್ಕಾಗಲ್ಲ. 17 ವರ್ಷಗಳ ಕಾಲ ಆಗಿದೆ. ಕೆಲವು ಜನ ಸತ್ತು ಹೋಗಿರ್ಬೋದು, ಅದು ಹೇಳೋಕ್ಕಾಗಲ್ಲ. ಕೆಲವು ಜನ ಉಳಿದಿರೋರಿಗೆ ನಡಕ ಶುರು ಆಗಿರ್ಬೋದು, ಅದು ಹೇಳೋಕ್ಕಾಗಲ್ಲ. ಈಗಾಗಲೇ ಅವನಿಗೆ 64 ವರ್ಷ ಆಗಿದೆ, ಯಾರಿಗೆ ರಾಣಾದಾಗೆ. ನೋಡಬೇಕು ಏನೇನಾಗಿದೆ. ಓಕೆ, ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರ, ಆತನನ್ನ ನಡೆಸ್ಕೊಳ್ಳುವಂತ ರೀತಿ, ಆತನ ವಿಚಾರಣೆ, ಆತನನ್ನ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ಇಡ್ತಾರೆ, ಜೈಲ್ನಲ್ಲಿ ಆತನನ್ನ ನಡೆಸ್ಕೊಳ್ಳುವಂತ ರೀತಿ ಸರ್ ಹೆಂಗಿರುತ್ತೆ ಅದು? ಯಾಕಂದ್ರೆ ಒಬ್ಬ ಸಾಮಾನ್ಯ ಕೈದಿ ಗೊತ್ತಿರುತ್ತೆ ಜೈಲಿನ ವಾತಾವರಣ ಹೆಂಗಿರುತ್ತೆ ಅಂತ. ಬಟ್ ಈ ಥರದ ಮೋಸ್ಟ್ ವಾಂಟೆಡ್ ಉಗ್ರ ಅಂತ ಅಂದಾಗ ಅವರಿಗೆಲ್ಲ ಫೆಸಿಲಿಟಿ ಸಿಕ್ಕತ್ತೆ, ಅವ್ರನ್ನ ಬಹಳ ಐಸೋಲೇಟ್ ಆಗಿ ಇಟ್ಟಿರ್ತಾರೆ, ಈ ಥರದ್ದೆಲ್ಲ ಹೇಳ್ತಾರೆ. ಅವ್ರನ್ನ ಭಾಳ ಐಸೋಲೇಟ್ ಆಗಿರ್ತಾರೆ, ಅಷ್ಟೇ ಹೈ ಪ್ರೊಟೆಕ್ಷನಲ್ಲೂ ಇಟ್ಟಿರ್ತಾರೆ. ಯಾಕಂದರೆ ಉಗ್ರರ ದಾಳಿ ಆಗ್ಬೋದು ಅನ್ನೋಕ್ಕೋಸ್ಕರ, ಇವನು ಬೇರೆ ಮಾಹಿತಿ ಕೊಡ್ಬೋದು ಅನ್ನೋಕ್ಕೋಸ್ಕರ, ಅವನ ಮೇಲೆ ಯಾವುದೇ ನಿಮಿಷದಲ್ಲಿ ದಾಳಿ ಆಗ್ಬೋದು ಅನ್ನೋಕ್ಕೋಸ್ಕರ ಇವನ್ನ ಹೈ ಸೆಕ್ಯೂರಿಟಿಲಿ ಇಟ್ಟಿರ್ತಾರೆ. ಬಟ್ ಯಾವ ಥರ ತನಿಖೆ ನಡೆಸ್ತಾರೆ, ಯಾವ ಥರ ಅವನಿಂದ ಡೀಟೇಲ್ಸ್ ತಗೋತಾರೆ ಆಚೆ, ಅದೆಲ್ಲ ಬೇರೆ ಬೇರೆ ರೀತಿಗಳು ಉಪಯೋಗಿಸ್ತಾರೆ. ಯಾವ ಥರ ರೀತಿ ಉಪಯೋಗಿಸ್ತಾರೆ ಅಂತ ಎಲ್ಲೂ ಪಬ್ಲಿಕ್ಕಾಗಿ ಗೊತ್ತಾಗಲ್ಲ ನಮಗೆ. ಐಸೋಲೇಟ್ ಮಾಡಿ ತಗೋಬೋದು, ಇಲ್ಲ 3rd ಡಿಗ್ರಿ ಟ್ರೀಟ್ಮೆಂಟ್ ಮಾಡ್ತಾರೋ ಮಾಡಲ್ವೋ ಅದೆಲ್ಲ ಹೇಳಕ್ ಬರಲ್ಲ ಈಗ ಯಾವ ಥರ ತಗೋತಾರೆ ಅಂತ. ಓಕೆ, ಒಟ್ಟಿನಲ್ಲಿ ಭಾರತಕ್ಕೆ ಸಿಕ್ಕಂತಹ ದೊಡ್ಡ ಜಯ ಅಂತ ಹೇಳ್ಬೋದು ಇದೊಂದು. ಅಷ್ಟೇ ಜಯ ಅಂತ ಹೇಳ್ಬೋದು. ಇವನಿಂದ ಎಷ್ಟು ಮಾಹಿತಿ ಸಿಗುತ್ತೆ ಅಂತ ನಾವು ನೋಡಬೇಕಾಗ್ತದೆ. ನಮಗೆ ಡೇವಿಡ್ ಹೆಡ್ಲಿ ಬಂದಿದ್ರೆ ಇನ್ನೂ ಭಾಳ ಅನುಕೂಲ ಆಗಿರೋದು. ಬಟ್ ಇವನು ಸೆಕೆಂಡ್ ಆಗ್ತಾನೆ, ಇವನು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡೋ ವ್ಯಕ್ತಿ ಆಗ್ತಾನೆ. ಸೊ ನೋಡ್ಬೇಕಾಗ್ತದೆ ಇವನಿಂದ ಎಷ್ಟು ಮಾಹಿತಿ ಸಿಗುತ್ತೆ ನಮ್ಗೆ. ಓಕೆ, ಈಗ ಹೆಡ್ಲಿ ಕರ್ಕೊಂಬರೋದಕ್ಕೂ ಸಹ ಪ್ರಯತ್ನಗಳು ಆಗ್ತಾ ಇದೆಯಾ? ಯಾಕಂದ್ರೆ ಈತನನ್ನ ಕರ್ಕೊಂಬರೋದಕ್ಕೂ ನಡೆದಂತ ಪ್ರಯತ್ನ ಬಹಳ ಸುದೀರ್ಘವಾಗಿತ್ತು. ಸೊ ಹೆಡ್ಲಿ ಪ್ರಯತ್ನ ಆಗಿರುತ್ತೆ, ಬಟ್ ಅಷ್ಟು ಕರ್ಕೊಂಬರೋ ಈಸಿ ಅಲ್ಲ, ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಅವನ ಅಪ್ರೂವರ್ ಆಗಿ ನ್ಯಾಯಾಲಯನೂ ಒಪ್ಕೊಂಡಿರುತ್ತೆ. ಸೊ ಅಷ್ಟು ಕರ್ಕೊಂಬರಕ್ಕೆ ಅಷ್ಟು ಈಸಿ ಆಗಲ್ಲ. ಆತ ಅಮೆರಿಕ ಪ್ರಜೆ ಅನ್ನೋದೇನಾದ್ರೂ ಅಡೆ ಆಗುತ್ತಾ? ಯಾವ ತರ ರಾಜತಾಂತ್ರಿಕ ಮಾತುಕತೆ ಅದು ಕೌಂಟ್ ಆಗೇ ಆಗುತ್ತೆ. ಅವನು ಅಮೆರಿಕ ಪ್ರಜೆ ಆಗಿರೋದ್ರಿಂದ ಅದು ಕೌಂಟ್ ಆಗುತ್ತೆ. ಅಮೆರಿಕ ಪ್ರಜೆನ ಕರ್ಕೊಂಬರ್ಬೇಕಾದ್ರೆ ಭಾಳ ನಿಬಂಧನೆಗಳಿರ್ತವೆ ಎಷ್ಟೋ. ಪ್ಲಸ್ ಇವನಿಗೆ ಆಗಲೇ ಕೋರ್ಟ್ ಮನವರಿಕೆ ಮಾಡಿರ್ತಾನೆ, ಇವನು ಅಪ್ರೂವರ್ ಆಗಿರ್ತೀನಿ ನಾನು ಕಳಿಸ್ಬಾರ್ದು ಅಂತ. ಸೊ ಅದನ್ನೆಲ್ಲ ದಾಟಿ ಮತ್ತೆ ಹೆಂಗೆ ಕರ್ಕೊಂಬರೋದು ಅನ್ನೋದನ್ನು ನೋಡಬೇಕಾಗ್ತದೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.